ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಕತೆ 4 ಹಸು ಮತ್ತು 1 ಹುಲಿ. ಒಂದಾನೊಂದು ಕಾಲದಲ್ಲಿ 4 ಹಸುಗಳು ಒಟ್ಟಿಗೆ ವಾಸಿಸುತ್ತಿದ್ದವು. ಎಲ್ಲ 4 ಹಸುಗಳು ಉತ್ತಮ ಸ್ನೇಹಿತರಾಗಿದ್ದರು. ಅವರು ತುಂಬ ಬಲವಾದ ಸ್ನೇಹವನ್ನು ಹೊಂದಿದ್ದರು. ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಿದ್ದರು. 4 ಹಸುಗಳು ಒಟ್ಟಿಗೆ ಮೇಯುತ್ತಿದ್ದವು. ಯಾವುದಾದರೂ ಒಂದು ಹಸು ಅಪಾಯಕ್ಕೆ ಸಿಲುಕಿದಾಗ ಉಳಿದ 3 ಹಸುಗಳು ಬಂದು ಹಸುವನ್ನು ಅಪಾಯದಿಂದ ಪಾರು ಮಾಡುತ್ತಿದ್ದವು. 4 ಹಸುಗಳ ಈ ಐಕ್ಯತೆಯ ಸಿಂಹ ಮತ್ತು ಹುಲಿಗಳನ್ನು ಸಹ ಎಚ್ಚರಿಸುತ್ತದೆ. ಸಿಂಹವು ಹಸುಗಳ ಮೇಲೆ ತನ್ನ ಕಣ್ಣುಗಳನ್ನು ಹೊಂದಿತ್ತು, ಆದರೆ ಅವುಗಳ ನಡುವಿನ ಒಗ್ಗಟ್ಟಿನಿಂದ ಹಸುವನ್ನು ಕೊಲ್ಲಲು ಸಾಧ್ಯವಾಗಲಿಲ್ಲ. ಹಸುವನ್ನು ಕೊಂದು ತನ್ನ ಬೇಟೆಯನ್ನಾಗಿ ಮಾಡಿಕೊಳ್ಳಲು ಸಿಂಹ ಹುಲಿಗಳಿಗೆ ಸರಿಯಾದ ಅವಕಾಶ ಸಿಗಲಿಲ್ಲ. ಒಂದು ದಿನ ಎಲ್ಲ 4 ಹಸುಗಳು ತಮ್ಮ ನಡುವೆ ಬಲವಾದ ಜಗಳವಾಡಿದವು. ಪ್ರತಿಯೊಂದು ಹಸುವು ತನ್ನ ದಾರಿಯಲ್ಲಿ ಪ್ರತ್ಯೇಕವಾಗಿ ಮೇಯಲು ಪ್ರಾರಂಭಿಸಿತು. ಸಿಂಹ ಮತ್ತು ಹುಲಿ ಹಸುಗಳ ನಡುವಿನ ಕಾದಾಟದ ಬಗ್ಗೆ ತಿಳಿದುಕೊಂಡಿತ್ತು. ಸಿಂಹ ಮತ್ತು ಹುಲಿ ಇಬ್ಬರು ಹಸುಗಳನ್ನು ಮೋಸಗೊಳಿಸಲು ಯೋಚಿಸಿದರು. ಅದೇ ರೀತಿ ಹಸುಗಳನ್ನು ಕೊಂದು ತಿನ್ನಲು ಇದೇ ಸರಿಯಾದ ಅವಕಾಶ ಎಂದು ತಿಳಿದಿದ್ದರು. ಒಂದು ಒಳ್ಳೆಯ ದಿನ ಸಿಂಹ ಮತ್ತು ಹುಲಿ ಹಸುಗಳ ಮೇಲೆ ದಾಳಿ ಮಾಡುವ ಅವಕಾಶವನ್ನು ಕಂಡುಕೊಂಡವು. ಸಿಂಹ ಮತ್ತು ಹುಲಿ ಪೊದೆಗಳ ಹಿಂದೆ ಅಡಗಿಕೊಂಡವು. ಒಂಟಿ ಹಸು ಬರುವುದನ್ನೇ ಕಾಯುತ್ತಿದ್ದರು. ಒಂಟಿಯಾದ ಹಸು ಪೊದೆಗಳ ಕಡೆಗೆ ಬಂದ ತಕ್ಷಣ ಸಿಂಹ ಮತ್ತು ಹುಲಿ ಅದರ ಮೇಲೆ ಧಾವಿಸಿ ತನ್ನ ಊಟಕ್ಕೆ ಕೊಂದು ಹಾಕಿದವು. ಹಸು ಒಂಟಿಯಾಗಿದ್ದರಿಂದ ಮತ್ತು ತನ್ನ ಗುಂಪಿನೊಂದಿಗೆ ಇಲ್ಲದ ಕಾರಣ 2 ಹಸುಗಳು ಸುಲಭವಾಗಿ ಕೊಲ್ಲುತ್ತವೆ. ಹಸುಗಳು ತಮ್ಮಲ್ಲೇ ಹೊಡೆದಾಡಿಕೊಂಡವು. ಸಿಂಹ ಮತ್ತು ಹುಲಿ ಮಾಡಿದ ದುಷ್ಟ ಯೋಜನೆಗೆ ಒಂಟಿಯಾದ ಹಸು ಸಿಕ್ಕಿ ಹಾಕಿಕೊಂಡಿತು. ನಿಧಾನವಾಗಿ ಮತ್ತು ಸ್ಥಿರವಾಗಿ ಎಲ್ಲ 4 ಹಸುಗಳು ಸಿಂಹ ಮತ್ತು ಹುಲಿಯಿಂದ ಕೊಲ್ಲಲ್ಪಟ್ಟವು. ಸಿಂಹ ಮತ್ತು ಹುಲಿ ಹಸುಗಳ ಕಾದಾಟದ ಲಾಭ ಪಡೆದು ತಮ್ಮ ಸಾಮರ್ಥ್ಯಕ್ಕಾಗಿ ಹಸುಗಳನ್ನು ಕೊಂದು ಹಾಕಿದವು. ಈ ಕಥೆಯ ನೀತಿ ಮಕ್ಕಳಿಗೆ ಒಗ್ಗಟ್ಟಿನ ಮಹತ್ವವನ್ನು ಕಲಿಸುತ್ತದೆ. ಜನರು ಒಗ್ಗಟ್ಟಿನ ಭಾವನೆಯನ್ನು ಅಳವಡಿಸಿಕೊಂಡಾಗ ಅವರು ಒಟ್ಟಿಗೆ ತಮ್ಮ ಜೀವನದಲ್ಲಿ ಯಾವುದೇ ಅಪಾಯವನ್ನು ಎದುರಿಸಬಹುದು. ಒಟ್ಟಾರೆ ಒಗ್ಗಟ್ಟಾಗಿ ನಿಲ್ಲುತ್ತೇವೆ ಮತ್ತು ಒಡೆದು ಬೀಳುತ್ತೇವೆ ಎಂದು ಸರಿಯಾಗಿ ಹೇಳಲಾಗಿದೆ ಈ ಕಥೆಯಲ್ಲಿ. ಪೋಷಕರಿಗೊಂದು ಸಲಹೆ: ಮಕ್ಕಳಿಗೆ ದುರಾಸೆ, ಅಸೂಯೆ ಮತ್ತು ಹೆಮ್ಮೆಯಿಂದ ದೂರವಿರಲು ಮತ್ತು ಸರಿಯಾದ ಮಾರ್ಗದಲ್ಲಿ ಇರುವುದರ ಮಹತ್ವವನ್ನು ಕಲಿಸುತ್ತೇವೆ. ನಾವು ಮಕ್ಕಳಿಗೆ ನೈತಿಕ ಕಥೆಗಳನ್ನು ಕಲಿಸುವ ಮೌಲ್ಯಯುತ ವಾತಾವರಣವನ್ನು ನೀಡಿದರೆ ಇದರ ಪರಿಣಾಮಗಳು ಅವರು ಬೆಳೆದು ಈ ಜಗತ್ತಿನಲ್ಲಿ ತಮ್ಮ ದಾರಿಯನ್ನು ಕಂಡುಕೊಂಡಾಗಲೂ ಅವರಲ್ಲಿ ಉಳಿಯುತ್ತದೆ. ಉದಾಹರಣೆಗೆ, ಹಸು ಮತ್ತು ಹುಲಿಯ ಕಥೆಯ ಮಕ್ಕಳಿಗೆ ಒಗ್ಗಟ್ಟಿನ ಮಹತ್ವವನ್ನು ಕಲಿಸುತ್ತದೆ. ಸ್ನೇಹಿತರೆ, ಈ ಕಥೆ ಇಲ್ಲಿಗೆ ಮುಗಿಯುತ್ತದೆ. ಈ ಕಥೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ನಮಸ್ಕಾರ.